ಏಕೈಕ ಆಟಗಾರ್ತಿ ಆಯ್ಕೆಯಾಗಿರೋದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ. ಅಷ್ಟೇ ಅಲ್ಲ, ಆ ತಂಡವನ್ನು ಮುನ್ನಡೆಸುವಂತಹ ಕ್ಯಾಪ್ಟನ್ ಆಗಿ ಅವರು ಆಯ್ಕೆಯಾಗಿರೋದೊಂದು ಅವರ ಸಾಧನೆಗೆ ಮತ್ತೊಂದು ಗರಿ. ಇದೆಲ್ಲ ನಮ್ಮ ಕಾರ್ಕಳದ ಜನತೆಗೆ ಹೆಮ್ಮೆ, ಗೌರವವನ್ನು ಅವರು ತಂದುಕೊಟ್ಟಿದ್ದಾರೆ. ಅಂತಹ ಸಾಧಕಿ ಇವತ್ತು ನಮ್ಮೊಂದಿಗಿದ್ದಾರೆ. ಶಗುನ್ ಎಸ್ ವರ್ಮಾ ಹೆಗಡೆ. ಇವರನ್ನು ಗೌರವಿಸುವಂತಹ, ಅಭಿನಂದಿಸುವಂತಹ ಒಂದು ಸುಂದರ ಕ್ಷಣವಿದು. ಇದಕ್ಕೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ನಮ್ಮ ಸಮಾಜದ ಮಾರ್ಗದರ್ಶಕರು, ಶುಭ ಚಿಂತಕರು, ಎಲ್ಲ ಕ್ಷೇತ್ರಗಳಲ್ಲಿಯೂ ಎಲ್ಲ ಕಡೆ ನಮಗೆ ಮಾರ್ಗದರ್ಶನವನ್ನು ನೀಡುತ್ತಾ ನಮ್ಮ ಯಶಸ್ವಿಗೆ ಕಾರಣಕರ್ತರು, ಹಾಗೆ ಸಮಾಜ ಸೇವೆಯ ಮುಖಾಂತರ ಹಲವಾರು ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಂಡವರು, ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ತಮ್ಮನ್ನು ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಇವರನ್ನು ಶ್ರೀ ಕ್ಷೇತ್ರ ಮಠದ ಕಾರ್ಕಳ ಮಠದ ವ್ಯವಸ್ಥಾಪಕರಾಗಿರತಕ್ಕಂತಹ ಧನಕೀರ್ತಿಯವರು ಶಾಲನ್ನು ಹಾಕಿ, ಹಾಗೆ ಉದ್ಯಮಿ PowerPoint ಮಹಾವೀರ ಹೆಗಡೆಯವರ ಹೂವನ್ನು ನೀಡಿ ಗೌರವಿಸಬೇಕು, ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರತಕ್ಕಂತಹ ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿಗಳಾಗಿರತಕ್ಕಂತಹ ಅಂಡಾರು ಮಹಾವೀರ ಹೆಗಡೆಯವರು ಹಾಗೂ ಶ್ರೀಯುತ ಮೋಹನ್ ಪಡಿವಾಳ್ರವರನ್ನು ಕೂಡ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸಮಾಜದ ಹಿರಿಯರು ಆಗಿರತಕ್ಕಂತಹ ಅನಂತರಾಜ್ ಪೂವಣಿಯವರು ಕೂಡ ನಮ್ಮೊಂದಿಗಿದ್ದಾರೆ. ತಮ್ಮನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಆಗಮಿಸಿದಂತಹ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು, ಕಾರ್ಯದರ್ಶಿಯವರು, ಸದಸ್ಯರು ಹಾಗೂ ಎಲ್ಲ ಶ್ರಾವಕ ಶ್ರಾವಕಿಯರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಿದ್ದೇನೆ. ಇದೀಗ ನಮ್ಮ ಸ್ವಾಮೀಜಿಯವರಿಗೆ ಫಲಕಾಣಿಕೆಯನ್ನು ನೀಡಬೇಕಾಗಿ ನಮ್ಮ ಸಮಾಜದ ಹಿರಿಯರಾಗಿರತಕ್ಕಂತಹ ಅನಂತರಾಜ್ ಪೂವಣಿಯವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಆಗಮಿಸಿದ ಎಲ್ಲರಿಗೂ ಜೈ ಜಿನೇಂದ್ರಗಳನ್ನು ಹೇಳುತ್ತಾ ನಮ್ಮ ಧರ್ಮಸ್ಥಳದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ನಮ್ಮ ಸಾಧಕಿ ಶಗುನ್ ವರ್ಮಾ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಅದರ ಜೊತೆಗೆ ಒಂದು ಸುಂದರವಾದಂತಹ ಸಂದೇಶವನ್ನು ಕೂಡ ಕಳುಹಿಸಿರುತ್ತಾರೆ. ಆ ವಚನವನ್ನು ತಮ್ಮ ಮುಂದೆ ಹೇಳಿಕೊಳ್ಳಲು ತುಂಬ ಸಂತೋಷ ಪಡುತ್ತಿದ್ದೇನೆ. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಶ್ರೀ ಧರ್ಮಸ್ಥಳ ಪೂಜ್ಯ ಲಲಿತಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರಿಗೆ ತಮ್ಮ ದಿವ್ಯ ಉಪಸ್ಥಿತಿಯಲ್ಲಿ ಜೈನ ಮಠದ ವತಿಯಿಂದ ವಿಶ್ವಶಾಲಾ ಮಕ್ಕಳ ವಾಲಿಬಾಲ್ ಚಾಂಪಿಯನ್ಶಿಪ್ ಭಾರತ ತಂಡದಲ್ಲಿ ಸ್ಥಾನ ಪಡೆದ ಕಾರ್ಕಳದ ಹೆಮ್ಮೆಯ ಕುವರಿ ಹಾಗೂ ನಮ್ಮ ಧರ್ಮಸ್ಥಳ ಕ್ಷೇತ್ರದ ಭಕ್ತರು, ಅಭಿಮಾನಿಗಳೂ ಆದ ಕಾರ್ಕಳದ MMCಯ ದಿವಂಗತ ಚಿತ್ತರಂಜನ್ ಪಡಿವಾಳ್ ಅವರ ಮೊಮ್ಮಗಳು ಹಾಗೂ ಸಂದೇಶ್ ಅವರ ಮಗಳು ಕುಮಾರಿ ಶಗುನ್ ಎಸ್ ವರ್ಮಾ ಹೆಗಡೆ ಅವರನ್ನು ಭಾನುವಾರ ಸನ್ಮಾನಿಸಲಿರುವ ವಿಚಾರ ತಿಳಿದು ಸಂತೋಷವಾಯಿತು. ಆಕೆಗೆ ಅಭಿನಂದನೆಗಳು ಹಾಗೂ ವಾಲಿಬಾಲ್ ಪಂದ್ಯಕ್ಕೆ ಆಕೆ ಉತ್ತಮ ಸಾಧನೆ ಮಾಡಿ ಯಶಸ್ಸನ್ನು ಪಡೆಯುವಂತೆ ಶ್ರೀ ಮಂಜುನಾಥ ಸ್ವಾಮಿ ಹಾಗೂ ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮಿ ಹರಸಲೆಂದು ಪ್ರಾರ್ಥಿಸುತ್ತೇನೆ. ಸನ್ಮಾನ ಕಾರ್ಯಕ್ರಮ ಸರ್ವ ರೀತಿಯಿಂದಲೂ ಯಶಸ್ವಿಯಾಗಲೆಂದು ಹಾರೈಸುತ್ತೇನೆ. ಇತಿ ಡಿ ವೀರೇಂದ್ರ ಹೆಗ್ಗಡೆ. ಈ ಒಂದು ಶುಭ ವಚನವನ್ನು ಶಗುನ್ ವರ್ಮಾ ಅವರಿಗೆ ಕಳುಹಿಸ್ತಾರೆ. ನಮ್ಮ ಎಲ್ಲರ ಪರವಾಗಿ ನಿಮ್ಮ ಸಾಧನೆ ಮತ್ತಷ್ಟು ಉತ್ತುಂಗ ಮಟ್ಟಕ್ಕೆ ಏರಲಿ ಅಂತ ನಾವೆಲ್ಲರೂ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಇದ್ದೇವೆ. ಇದೀಗ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಶಗುನ್ ವರ್ಮಾರವರು ಮುಂದೆ ವೇದಿಕೆಗೆ ಬರಬೇಕು. ಶ್ರೀ ಮಠ ಜೈನ ಮಠ ಕಾರ್ಕಳ ವತಿಯಿಂದ ಇದೀಗ ಅವರಿಗೆ ಸನ್ಮಾನ ಗೌರವ ಕಾರ್ಯಕ್ರಮ. ಪ್ರತಿಭೆ ಇದ್ದರಷ್ಟೇ ಸಾಲದು,
ಬಂಧುಗಳೇ, ಈ ಪ್ರತಿಭೆಗೆ ನೀರೆರೆದು ಅದು ಹೆಮ್ಮರವಾಗಿ ಬೆಳಿಬೇಕು ಅಂತಿದ್ರೆ ಅದರ ಹಿಂದಿನ ಶ್ರಮ ಅಪಾರ. ಈ ಶ್ರಮಕ್ಕೆ ಬೆನ್ನೆಲುಬಾಗಿ ನಿಂತವರು ಅವರ ಪೋಷಕರಾದಂತಹ ಶ್ರುತಿ ರಾಜ್ ಹಾಗೂ ಸಂದೇಶ್ ವರ್ಮಾರವರು. ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಅವರ ಅಜ್ಜಿ ಶಗುನ್ ಅವರ ಅಜ್ಜಿ ಸರಸ್ವತಿ ಚಿತ್ತರಂಜನ್ ಪಡಿವಾಳರವನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರತಕ್ಕಂತಹ ಡಾಕ್ಟರ್ ಎನ್ ರಾಜೇಂದ್ರರವರು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು. ಹಾಗೆ ನಮ್ಮ ಸಮಾಜದ ಗಣ್ಯರು ಕೂಡ ಇದರಲ್ಲಿ ಪಾಲ್ಗೊಳ್ಳುವಂತೆ ನಾನು ಆಹ್ವಾನಿಸ್ತಾ ಇದ್ದೇನೆ. ನಿಮ್ಮ ಪ್ರೀತಿಯ ಚಪ್ಪಾಳೆ ನಮ್ಮ ಸಾಧಕಿಗೆ ಇರಲಿ. ಇವರು ನಮ್ಮ ಇಡೀ ದೇಶವನ್ನೇ, ನಮ್ಮ ಕಾರ್ಕಳದ ಹೆಸರನ್ನು ಭಾರತ ದೇಶಕ್ಕೆ ಕರೆದೊಯ್ದವರು. ಎಲ್ಲರೂ ಒಂದು ಬಾರಿ ಎದ್ದು ನಿಂತು ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಗೌರವಿಸಬೇಕು. ಅವರ ಸಾಧನೆ ಇನ್ನಷ್ಟು ಉತ್ತುಂಗ ಮಟ್ಟಕ್ಕೆ ಏರಲಿ. ಮಾತೆ ಕೂಷ್ಮಾಂಡಿನಿಯಮ್ಮ ಅವರಿಗೆ ಆ ಶಕ್ತಿಯನ್ನು ಕರುಣಿಸಲಿ ಅಂತ ನಾವೆಲ್ಲರೂ ಅವರನ್ನು ಆಶೀರ್ವದಿಸೋಣ ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಇವರು ಕೇವಲ ವಾಲಿಬಾಲ್ ಅಷ್ಟೇ ಅಲ್ಲ, ಕರಾಟೆ ಬ್ಲ್ಯಾಕ್ ಬೆಲ್ಟ್, ಸಂಗೀತ ನೃತ್ಯವನ್ನು ಬಾಲ್ಯದಿಂದಲೇ ಮೈಗೂಡಿಸಿಕೊಂಡವರು ಅಷ್ಟೇ ಅಲ್ಲ, ಇವರ ಪೋಷಕರು ಉತ್ತಮ ಸಂಸ್ಕಾರವನ್ನು ಕೂಡ ಅವರಿಗೆ ನೀಡಿದಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಒಂದು ವೇಳೆ ಪೋಷಕರಿಲ್ಲದಿದ್ದರೂ ಕೂಡ ನಾವು ಅವರ ಮನೆಗೆ ಭೇಟಿ ನೀಡಿದಾಗ ಆ ಆತಿಥ್ಯವನ್ನು ಅವರು ಮಾಡುವಂಥದ್ದು ವಿಶೇಷವಾದಂತೂ ನಾನು ನೋಡಿರುವಂಥದ್ದು ಅಷ್ಟೇ ಅಲ್ಲ, ಇವರು ಕರಾಟೆಯಲ್ಲಿ ಶಿಕ್ಷಣ ಸಂಸ್ಥೆಯಿಂದ ನಡೆಸುವಂತಹ ಸ್ಪರ್ಧೆಗಳಿಗೆ ತೀರ್ಪುಗಾರರಾಗಿಯೂ ಕೂಡ ಇವರು ಕಾರ್ಯವನ್ನು ನಿರ್ವಹಿಸುತ್ತಾರೆ. ಮಗದೊಮ್ಮೆ ತಮ್ಮನ್ನು ಅಭಿನಂದಿಸುತ್ತಾ ನಮ್ಮ ಶಗುನ್ ವರ್ಮಾ ಹೆಗ್ಡೆಯವರಿಗೆ ಜೀರ್ಣೋದ್ಧಾರ ಸಮಿತಿಯಿಂದ 25,000 ರೂಪಾಯಿಗಳನ್ನು ಗೌರವದಿಂದ ನೀಡ್ತಾ ಇದ್ದಾರೆ ಅಂತ ಹೇಳ್ಕೊಳ್ಳಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಜೀರ್ಣೋದ್ಧಾರ ಸಮಿತಿಯ ಸರ್ವ ಸದಸ್ಯರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಇದೀಗ ನಮ್ಮ ಸಾಧಕಿಯನ್ನು ಗೌರವಿಸಿದ ಸನ್ಮಾನಿಸಿದ ಡಾಕ್ಟರ್ ಎನ್ ರಾಜೇಂದ್ರರವರಿಂದ ಹಿತನುಡಿಗಳು. ಕೂಷ್ಮಾಂಡಿನಿ ದೇವರಿಗೆ ಸಾಷ್ಟಾಂಗ ಪ್ರಣಾಮ ಸ್ವಾಮೀಜಿಗಳಿಗೆ ಆಶೀರ್ವಾದವನ್ನು ಬೇಡ್ತಾ, ಇವತ್ತು ನಮ್ಮ ಸಮಾಜದ ವತಿಯಿಂದ ಸಮಾಜದ ನಮ್ಮ ಏಕೈಕ ಒಂದು ಹುಡುಗಿ ಇವತ್ತು ದೇಶದಲ್ಲೇ ವಾಲಿಬಾಲ್ನಲ್ಲಿ ಚಾಂಪಿಯನ್ ಆಗಿ ಏಕೈಕ ಆಟಗಾರ್ತಿಯಾಗಿ ಸಮಾಜದಿಂದ ಆಯ್ಕೆಯಾಗಿದ್ದಾರೆ. ಇದು ಸಮಾಜಕ್ಕೆ ಒಂದು ಹೆಮ್ಮೆ ತರುವಂಥ ವಿಷಯ ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತದೆ. ನಾನು ಈಗಾಗಲೇ ಶಗುನ್ ಎಸ್ ವರ್ಮಾ ಹೆಗ್ಡೆಯವರನ್ನು ನಾನೀಗಾಗಲೇ ನಮ್ಮ ಬ್ಯಾಂಕಿನಲ್ಲಿ ಗೌರವಿಸಿ ಗುರುತಿಸಿದ್ದೇನೆ. ಇವತ್ತು ಸಮಾಜದವರು ಸೇರಿಕೊಂಡು ಅವರನ್ನು ಗುರುತಿಸುವುದು ಆ ಹುಡುಗಿನ ಮುಂದಿನ ಭವಿಷ್ಯಕ್ಕೆ ಒಂದು ಆಶೀರ್ವಾದ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಸಮಾಜದಲ್ಲಿ ಯಾರೇ ಒಳ್ಳೆಯ ಕೆಲಸ ಮಾಡಿದಾಗ ಅವರನ್ನು ಗುರುತಿಸಿ ಗೌರವಿಸುವಂಥ ಕೆಲಸವನ್ನು ಮಾಡಿದಾಗ
ಅವರ ಗೌರವ ಮಾತ್ರ ಜಾಸ್ತಿ ಆಗುವುದಲ್ಲ, ನಮ್ಮ ಗೌರವ ಕೂಡ ಜಾಸ್ತಿ ಆಗ್ತದೆ. ಹಾಗಾಗಿ ಮುಂದೆಯೂ ಕೂಡ ಅವರ ಭವಿಷ್ಯ ಒಳ್ಳೆಯದಾಗಲಿ, ಇನ್ನಷ್ಟು ಸಲ ನಮಗೆ ಸನ್ಮಾನ ಮಾಡುವಂಥ ಅವಕಾಶ ಒದಗಿ ಬರಲಿ ಅಂತ ನಾನು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು.